ಎಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು. ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಕೇಂದ್ರಬಿಂದು 2ನೇ ಆವೃತ್ತಿಯ ಪವರ್ ಯೋಗದ ಮಾಸ್ಟರ್ ಗುರುಮಾ ಡಾಕ್ಟರ್ ಭಾಗೀರಥಿ ಕನ್ನಡತಿ ಮೇಡಮ್ ಅವರೇ, ನಮ್ಮ ಅಡಿಷನಲ್ SP ರವರೇ, DSP ಸಿಟಿ ರವರೇ, ಮೊದಲನೇ ಆವೃತ್ತಿಯ ಉಸ್ತುವಾರಿಸಿಕೊಂಡಿರ್ತಕ್ಕಂಥ ಬಂಗಾಳಿ ನಾಗಪ್ಪ ಅವರೇ, 2ನೇ ಆವೃತ್ತಿ ಉಸ್ತುವಾರಿಸಿಕೊಂಡಿರ್ತಕ್ಕಂಥ ರುದ್ರೇಶ್ ರವರೇ, ಎಲ್ಲವನ್ನು ಏಕಚಿತ್ತದಿಂದ ನಡೆಸ್ಕೊಂಡು ಬರ್ತಕ್ಕಂಥ DSP ಪ್ರಕಾಶ್ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನಿಲ್ಲಿ 1ನೇ ದಿನ ಬರಬೇಕಾಗಿತ್ತು, ಬಟ್ ಕಾರಣಾಂತರಗಳನ್ನು ಬರೋಕ್ಕಾಗಲಿಲ್ಲ. ಆದರೆ ಈಗ ಅನಿಸ್ತಾ ಇದೆ ನಾನು ಭಾಳಷ್ಟು ಮಿಸ್ ಮಾಡ್ಕೊಂಡೆ ಅಂತ ಬಿಟ್ಟೇಳಿ. ಯಾಕೆ ಅಂತಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇದ್ದೆ, ಅದೊಂದು ಆನ್ಲೈನ್ ಯೋಗ ಗ್ರೂಪ್ ಇದೆ, ಅದರಲ್ಲಿ ಮೆಸೇಜ್ಗಳು ಬರ್ತಾಯಿತ್ತು. ಮೇಡಮ್ ಅವರು ಪೋಸ್ಟ್ ಮಾಡ್ತಾಯಿದ್ರು, ಮತ್ತು ಎಲ್ಲರೂ ಇಲ್ಲ ಗುರುಮಾ ಇವತ್ತು ನಾನು ಬರೋಕ್ಕಾಗೆಲ್ಲ ಬಂದೋಬಸ್ತಿದೆ ಅಂತ ಬಿಟ್ಟು ನೋಡ್ತಾಯಿದ್ದೆ. ಏನಿದು ಅಂತ ಬಿಟ್ಟು ನನಗೆ ಅನಿಸ್ತಾಯಿತ್ತು. ನಾನು ಬಂದ ಒಂದು 2 ಡೇಸ್ ಆದಮೇಲೆ ಒಂದು 3-4 ಡೇಸ್ ಆಗಿರ್ಬೇಕು, ರುದ್ರೇಶ್ ಬಂದುಬಿಟ್ಟಿಲ್ಲ ಸರ್, ಮುಂಚೆ ಒಂದು ಯೋಗ ಮಾಡ್ತಾಯಿದ್ದೆ ನಾವು. ಹೌದಾ, ಅದಕ್ಕೆ ಆನ್ಲೈನಲ್ಲಿ ಯಾವುದು ಯೋಗ ಮೆಸೇಜ್ ಬರ್ತಾ ಇರ್ತಂಗೆ. ಹೌದು ಸರ್, ಅವ್ರು ಲಾಸ್ಟ್ ಆವೃತ್ತಿಯಲ್ಲಿ ಬಂದಿದ್ದರು ಮೇಡಮ್, ಈ ಸಾರಿ ಕರ್ಸೋಣ ಅಂತಂದ್ರು. ನಾನು ಆಯಿತು ಕರ್ಸ್ಬಿಡಿ, ಏನು ಮಾಡೋಣ ಅಂತ ಹೇಳ್ತೀವಿ. ಅದು 6ನೇ ತಾರೀಕು ಅಂತ ಫಿಕ್ಸ್ ಆಗಿತ್ತು, ಬಟ್ ಕಾರಣಾಂತರದಲ್ಲಿ ಸರ್ ಅವತ್ತು ಸ್ಟ್ರೈಕ್ ಇದೆ, ಬೇಡ ಅಂತ ಹೇಳಿದ್ರು. ಆಯಿತು, ನೀವು ಇನ್ನೊಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರೆ, ಸರ್ 7, 8, 9 ಮಾಡೋಣ ಅಂತ ಅಂದರು. ಆಯ್ತು ಅಂತ ಹೇಳಿದೆ. ಬಟ್ 7ನೇ ತಾರೀಕು ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಸೊ ಇವತ್ತಿನ ದಿನ ಬಂದಿದ್ದೇನೆ. ನಾನು ಹೇಳಿದೆ ಖಂಡಿತವಾಗಲೂ ನಾನು ಸಮಾರೋಪ ಸಮಾರಂಭಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ಕಮಿಟ್ಮೆಂಟ್ ರಾತ್ರಿ ನನಗೆ 3 ಗಂಟೆವರೆಗೂ ನಾನು ಎಚ್ಚರಿದ್ದೆ. 3 ಗಂಟೆವರೆಗೂ ಯಾವುದೋ ಒಂದು ಇದಾಗಿತ್ತು, ಅಫೆನ್ಸ್ ಆಗಿತ್ತು ಅಂತ ಬಿಟ್ಟೇಳಿ ಬೇರೆ ಕೆಲಸದ ನಿಮಿತ್ತ ಕೂಡ ನಾನು ಎಚ್ಚರ ಇದ್ದೆ. 3 ಗಂಟೆಗೆ ಮಲ್ಕೊಂಡು 5:40 ಬೆಲ್ ಇಟ್ಟೆ, ಅಲಾರಾಮ್ ಇಟ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಹೊಡಿತು. ನಾನು ಅಂದ್ಕೊಂಡೆ ಇದು ಲೇಟ್ ಆಗುತ್ತೆ ಅಂತ ಬಿಟ್ಟು ಅದು ಸಹಿತ ಲೇಟಾಗೇ ಬಂದೆ. ನಾನು ಒಂದು 20 ನಿಮಿಷ ಲೇಟಾಗಿ ಬಂದೆ. ಇದನ್ನು ಯಾಕೆ ಹೇಳ್ತಾ ಇದ್ದೆ ಅಂತಂದರೆ, ನಾವು ಒಂದು ಕೆಲಸವನ್ನು ಒಪ್ಪಿಕೊಂಡ ಮೇಲೆ, ಕಮಿಟ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ನಾವು ಬಿಡುವ ಪ್ರಶ್ನೆ ಇಲ್ಲ, ಹಿಂದಿಡುವ ಹೆಜ್ಜೆನೇ ಇಲ್ಲ. ಆ ಥರ ಮಾಡಬೇಕು. ಇಟ್ ಈಸ್ ಬೆಟರ್ ಟು ಬಿ ಲೇಟ್ ದೆನ್ ನೆವರ್. ನಾನು ಸ್ವಲ್ಪ ಲೇಟಾಗಿ ಬರ್ಬೋದು, ಬಟ್ ಇಟ್ ಶುಡ್ ನಾಟ್ ಬಿ ನೆವರ್. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಂದಾಗ ಇಲ್ಲಿ ನೋಡಿದಾಗ ಮೇಡಮ್ನವರು ಫಸ್ಟ್ ನನಗೆ ಥ್ಯಾಂಕ್ಸ್ ಕೊಟ್ಟಾಗ ಒಂಥರ ಏನೋ ಪಾಸಿಟಿವ್ ಫೀಲಿಂಗ್. ಸೊ ಏನೋ ಐ ಡೋಂಟ್ ಅಂದರೆ ನಾನು ಕೂಡ ಸ್ವಲ್ಪ ಸಾಯಿಬಾಬಾ ಈ ಸ್ವಲ್ಪ ಭಕ್ತರು ಅವ್ರು ಫಸ್ಟ್ ಬಂದ ತಕ್ಷಣ ಓಂ ಸಾಯಿರಾಮ್ ಅಂತ ನನಗೆ ಅಂದ ತಕ್ಷಣ ದೆನ್ ಐ ಥಾಟ್ ದೇರ್ ಈಸ್ ಕನೆಕ್ಷನ್ ಆ ಥರ. ಸೊ ಆ ಫೀಲಿಂಗ್ ಇರುತ್ತಲ್ಲ, ಆ ಫೀಲಿಂಗ್ ಆಮೇಲೆ ಅವ್ರು ಮಾತಾಡೋದು ನೋಡಿದಾಗ, ಅವರು ಮಾಡ್ತಕ್ಕಂಥದ್ದು ನೋಡಿದಾಗ ಅನಿಸ್ತು ಖಂಡಿತವಾಗಲೂ ಅವರಲ್ಲಿ ಏನೋ ಒಂದು ಚೇತನ ಇದೆ. ಯಾಕಂದ್ರೆ ಸಾಮಾನ್ಯ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾನೇ ಹೇಳ್ತಲ್ಲ, ಹಿತ್ತಲಲ್ಲಿರ್ತಕ್ಕಂಥ ಗಿಡ ಮಧ್ಯ ಅಲ್ಲ, ಏನು ಇದು ಅಂತ ಮದ್ದಲ್ಲ ಅಂತ ಹೇಳ್ತಾರೆ. ಇದು ಸತ್ಯ. ಯಾಕಂದರೆ ನಾನು ಒಂದು 1 ಇಯರ್ ಬ್ಯಾಕು ಆನ್ಲೈನಲ್ಲಿ ಎನ್ರೋಲ್ ಆಗಿದ್ದೆ ಯೋಗಕ್ಕೆ. ಇಟ್ ಈಸ್ ಬೈ ಹ್ಯಾಬಿಲ್ಡ್ ಅಂತ ಬಿಟ್ಟೇಳಿ. ಈಸ್ IIT ಪರ್ಸನ್ ಸೌರಭ್ ಬೋತ್ರಾ ಅಂತ ಬಿಟ್ಟೇಳಿ IIT ಆನ್ಲೈನ್ ಮಾಡ್ತಾ ಇರ್ತಾರೆ ಅವರು. ಅವ್ರಿಗೆ ನಾನು ಯಾರು ಹೇಳಿದ್ರು ರೆಫರ್ ಮಾಡಿದ್ರು, ಅನ್ನೋ ಎನ್ರೋಲ್ ಆಗಿದೆ. ಒಂದೇ ಒಂದು 15 ದಿನ ಮಾಡಿದೆ, ಆಮೇಲೆ BJ ಆಯಿತು, ಬಿಟ್ಬಿಟ್ಟೆ. ಬಟ್ ನೋಡಿ, ಆ IIT ಮಾಡಿದವರು ಅದನ್ನು ಆನ್ಲೈನಲ್ಲಿ ಆ ಥರ ಮಾಡ್ತಿದ್ದಾರೆ. ಬಟ್ ಮೇಡಮ್ ಅವರ ಒಂದು ಆತ್ಮಕಥನೆ ಕೇಳಿದಾಗ, ಅವರ ಹಿಸ್ಟ್ರಿ ಕೇಳಿದಾಗ ಅನಿಸ್ತು, ನಮ್ಮಲ್ಲೇ ಇರ್ತಕ್ಕಂಥವ್ರನ್ನ ಬಿಟ್ಬಿಟ್ಟು ನಾವು ಎಲ್ಲೋ ಇರ್ತಕ್ಕಂಥವ್ರನ್ನ ನೋಡ್ತಾ ಇದ್ದಲ್ಲಪ್ಪ ಅಂತ ಅನಿಸ್ತಾ ಇತ್ತು. ಇವತ್ತಿನ ದಿನ ಅದು ನಿಜವಾಗ್ಲೂ ಸತ್ಯ. ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಗಿಡ ಮದ್ದಲಾನಕ್ಕೆ ಇದೇ ಸಾಕ್ಷಿ ಅಂತ ಅನಿಸುತ್ತೆ. ಖಂಡಿತವಾಗಲೂ ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಗಿಡಗಳೇ ನಮಗೆ ಕೈಗೆ ಸಿಗ್ತಕ್ಕಂಥದ್ದು, ಕೈಗೆ ರೀಚ್ ಆಗ್ತಕ್ಕಂಥದ್ದು, ನಮಗೆ ಟೈಮ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಅಂತ ಬಿಟ್ಟರೆ ಮರಿಬಾರ್ದು. ಖಂಡಿತವಾಗ್ಲೂ ಅಂಥ ಒಂದು ಯೋಗ ಸಾಧನೆಯನ್ನು ಮಾಡಿ ಇವತ್ತಿನ ದಿನ ಕೋಟ್ಯಾಂತರ ಜನರ ಮನಗಳನ್ನು ಒಂದುಗೂಡಿಸಿ, ಕೋಟ್ಯಾಂತರ ಮನಸ್ಸುಗಳನ್ನು ಒಂದು ಸದೃಢ ಭಾರತ ನಿರ್ಮಿಸುವಂಥ ಕಂಡುಹಿಡಿತಿರ್ತಕ್ಕಂಥ
ಡಾಕ್ಟರ್ ಭಾಗೀರಥಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಬಾರಿ ಹೃದಯ ಸ್ಪರ್ಶಿ ಅಭಿನಂದನೆಗಳು ವಂದನೆಗಳು ಸಲ್ಲಿಸ್ತೀನಿ. ನೋಡಿ, ಭಾಳಷ್ಟು ವಿಚಾರಗಳಿರ್ತಾವೆ. ಯಾಕಂದರೆ ಅವಾಗಲೇ ನಮ್ಮ ಇವರು ರೇಣುಕಾ ಮಾತಾಡ್ತಿರ್ಬೇಕಾದ್ರೆ ಭಾಳ ಭಾವನಾತ್ಮಕವಾಗಿ ಹೇಳಿದ್ರು, ಸರ್ ನನಗೆ ಈ ಥರ ಸಮಸ್ಯೆ ಇತ್ತು, ಈ ಥರ ಇತ್ತು, ಈ ಸಂಗೆ ಈ ಯೋಗ ಆದಮೇಲೆ ನನಗೆ ಇದಾಗಿದೆ ಅಂತ ಬಿಟ್ಟು ರುದ್ರೇಶ್ವರು ಹೇಳ್ತಾ ಇದ್ರು, ನನಗೆ ಲಾಸ್ಟ್ ಆವೃತ್ತಿಯಲ್ಲಿ ಮಿಸ್ ಮಾಡಿಕೊಂಡೆ, ಈ ಆವೃತ್ತಿಯಲ್ಲಿ ಬಂದೆ ಅಂತ ಬಿಟ್ಟು. ಯೋಗಕ್ಕೆ ಆ ಥರ ಪವರ್ ಇದೆ. ಇಡೀ ಪ್ರಪಂಚದಲ್ಲಿ ಭಾರತವನ್ನು ನೋಡ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಇವತ್ತು ನಮ್ಮನ್ನು ನೋಡ್ತಾ ಇದೆ ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿ, ನಮ್ಮಲ್ಲಿ ಇರ್ತಕ್ಕಂಥ ಈ ಯೋಗ ಎಕ್ಸ್ಪರ್ಟೈಸ್ ಇದನ್ನೆಲ್ಲ ಕಡೆ ನೋಡ್ತಾ ಇದ್ದಾರೆ. ಸೊ ಅದನ್ನು ಒಂದು ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಲ್ಲ, ಆ ಕರ್ತವ್ಯಕ್ಕೆ ಯಾವ ಕೃತಜ್ಞತೆ ಸಲ್ಲಿಸಲು ಕೂಡ ಕಮ್ಮಿ ಅಂತ ಬಿಟ್ಟು ನಾನು ಭಾವಿಸ್ತೀನಿ. ತಾವೆಲ್ಲರೂ ತಿಳ್ಕೋಬೇಕು, ಇದು ಅಂತ್ಯ ಅಲ್ಲ, ಇದು ಆರಂಭ. ಸಮಾರಂಭ ಮುಗಿದ ತಕ್ಷಣ ಕ್ಲೋಸ್ ಅಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇದು ನಿರಂತರವಾಗಿರಬೇಕು. ನಿರಂತರವಾಗಿ ನೀವು ಯೋಗ ಮಾಡಬೇಕು. ಯೋಗದಿಂದ ಒಂದು ಮೇಡಮ್ ಹೇಳಿದಾಗೆ ವರ್ಕ್ ಮತ್ತು ಫ್ಯಾಮಿಲಿ ಬ್ಯಾಲೆನ್ಸ್ ಭಾಳ ಚೆನ್ನಾಗಿರುತ್ತೆ. ಅವಾಗ ಏನಾಗುತ್ತೆ, ನೀವು ವರ್ಕ್ ಮಾಡೋಕ್ಕೆ ನಿಮಗೆ ಬಹಳಷ್ಟು ಸ್ಟ್ರೆಸ್ ಫ್ರೀ ಇರುತ್ತೆ, ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ. ಕೆಲಸವನ್ನು ಯು ಟೇಕ್ ಇಟ್ ಆ್ಯಸ್ ಯುವರ್ ಒಂಥರ ನಿಮ್ಮ ಪ್ರೊಫೆಷನ್ನಲ್ಲಿ ಏನೋ ಒಂದು ವಿತ್ ಅಪ್ಲಿಕೇಶನ್ಸ್ ಮೈಂಡ್ ಮಾಡಿದ್ರೆ ಖಂಡಿತವಾಗಲೂ ಇನ್ನೂ ಹೆಚ್ಚಿನ ಯಶಸ್ಸು ಕಾಣ್ತಾರೆ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ತಮಗೆಲ್ಲರೂ ವಂದಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೇನಿಲ್ಲ. ಇನ್ನು ಆವಾಗಲೇ ನಮ್ಮ ಪ್ರಕಾಶ್ ಅವರು ಹೇಳಿದ ಹಾಗೆ ಮೇಡಮ್ ಅವರು ಇನ್ನೂ 100 ವರ್ಷ ಬಾಳಬೇಕು. ಬಾಳಿ ಇದೇ ರೀತಿ ಕಾರ್ಯಕ್ರಮಗಳು ಇನ್ನೂ 100 ಆವೃತ್ತಿಗಳು ನಡೀಲಿ ಅಂತ ಬಿಟ್ಟು ಎಲ್ಲರಿಗೂ ತಿಳಿಸುತ್ತಾ ಮತ್ತೊಂದು ಬಾರಿ ತಮಗೆಲ್ಲರಿಗೂ ವಂದನೆ ತಿಳಿಸುತ್ತಾ ಮೇಡಮ್ರವ್ರಿಗೆ ನನ್ನ ವೈಯಕ್ತಿಕವಾಗಿ ಹೃದಯ ಸ್ಪರ್ಶಿ ವಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.